ಹಾಯ್ ಹಲೋ ಎಲ್ರಿಗೂ ಸ್ವಾಗತ ಸುಸ್ವಾಗತ. ನಾಳೆಯ ದಿನದ ನಿಮ್ಮ ಜೊತೆ ನನ್ನ ಕತೆ ಧಾರಾವಾಹಿ ಸಂಚಿಕೆಯ ಪ್ರೊಮೋ ಏನಾಗಿದೆ ನೋಡೋಣ ಬನ್ನಿ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಸರಿ, ಈ ಕಡೆ ಭೂಮಿ ಇವಳೆ ಹಚ್ಚಾಕ್ ಕೊಡ್ತಾಳೆ ದೇವಿಯಾನಿ, ಹೋಗು ದೀಪಾಸ್ ಬಾ ಮೇಲ್ಗಡೆ ಫೋಟೋಗೆ ಅಂತ ಹೇಳಿ. ಆನಂತರ ಪಾಪ ಭೂಮಿ ಎಲ್ಲಾ ಕಡೆ ದೀಪ ಹಚ್ತಿದ್ದವಳು, ಅವಳು ಹೇಳಿದ್ಲಲ್ಲ ಅಂತ ಹೇಳಿ ಹೋಗಿ ಹಸ್ಸಕ್ಕೆ ಅಂತ ಹೋಗ್ತಾಳೆ. ಅಷ್ಟರಲ್ಲಾಗ್ಲೂ ಹಸ್ಬಿಟ್ಟಿರ್ತಾರೆ ಅಲ್ಲಿ. ಫೋಟೋ ಮುಂದೆ ಅವಳು ಹಸ್ಸಕ್ಕೆ ಹೋಗೋದಿಲ್ಲ. ಅಂದ್ರೆ ಬಂದಿದ್ದು ದೇವಿಯಾನಿ ಮತ್ತೆ ಶ್ರವಣ್ಗೆ ಹೇಳ್ತಾಳೆ, ಭೂಮಿ ಎಲ್ಲೋದ್ಲು, ಮಾಡಿ ಮೇಲಿದ್ದಾಳೇನೋ, ದೀಪ ಹಚ್ಚಕ್ಕೆ ಅಂತ ಓದ್ಲು ಶ್ರವಣ್ ಅಂತ ಹೇಳಿ ಹೇಳ್ತಿದ್ದಾಗೆ ಅವನು ಶ್ರವಣ್ ಮಾಡಿ ಮೇಕ್ ಹೋಗ್ತಾನೆ. ಹೋಗಿ ನೋಡಿದ ತಕ್ಷಣ ಅವನ ಹೆಂಡತಿ ಫೋಟೋ ಮುಂದೆ ದೀಪ ಇರ್ತದೆ. ತಕ್ಷಣ ಹೊಡಿಯೋಕೆ ಅಂತ ಹೋಗ್ತಾನೆ. ಆ ಹೊಡಿಯೋಕೆ ಹೋದ ತಕ್ಷಣ ಕಿರ್ಚ್ಕ ಹೊಡ್ತಾಳೆ ಅಪ್ಪ ಅಂತ. ಆ ಶಬ್ದ ಕೇಳಿ ಅಜಿತ್ ಕೂಡ ಓಡ್ ಬರ್ತಾನೆ. ಏನ್ ಮಾವ ನೀವು ಕೈ ಮಾಡಕ್ ಹೋಗ್ತಿರಲ್ಲ, ನೀವು ಸರಿನಾ, ಅವಳು ಎಷ್ಟೇ ಆಗ್ಲಿ ನನ್ನ ಹೆಂಡತಿ ಅಂತ ಹೇಳಿ ಹೇಳಿದಾಗ, ಅದೇನ್ ಮಾಡಿದಾಳೋ ಏನು, ಎಲ್ಲದಕ್ಕೂ ಅವಳು ಪರ ವಹಿಸ್ಕೊ ಬರ್ತೀಯಲ್ಲೋ, ನಾನು ಇಲ್ಲಿ ದೀಪ ಹಚ್ಚಿದ್ದು ಅಂತೇಳಿ ಕಣ್ಣೀರಾಗ್ತಾ ಹೇಳ್ತಾಳೆ. ಆಗ ಅಜಿತ್, ನನ್ನ ಹೆಂಡತಿ ಭೂಮಿ ಯಾವತ್ತೂ ಸುಳ್ಳು ಹೇಳೋದಿಲ್ಲ ಮಾವ ಅಂತ ಹೇಳಿ ಹೇಳ್ತಾನೆ. ಹಾಗಂದಾಗ, ನೋಡು ಈಗ ಬಂದವಳನ್ನ ಎಷ್ಟು ಪರ ವಹಿಸ್ಕೊತಾನೆ, ಅವಳು ಏನ್ ಮಾಡಿದ್ರು ಕೂಡ ಅಂತ ಹೇಳಿ ಅಂತಾನೆ. ಸರಿ, ಅಜ್ಜಿ ಎಲ್ರು ಕೂಡ ಬೇಸರ ಮಾಡ್ಕೊಡ್ತಾರೆ. ಸರಿ, ಕೆಳಕ್ ಬಂದ್ಬಿಟ್ಟು ಅನಂತರ ಅಜಿತ್ ಕೇಳ್ತಾನೆ, ಎಲ್ಲಿ ಅಪೇಕ್ಷಾ ಮತ್ತೆ ಅಂಜು ಅಂತ ಹೇಳಿ ಕೇಳಿದಾಗ, ಅದಕ್ಕೆ ಸಂಗೀತ ಇದ್ದರು ಹೊರ್ಗಡೆ ಹೋಗಿರ್ಬೇಕು ಕಣೋ, ಹೊರ್ಗಡೆ ಇದ್ದಾಳೆ, ಅಲ್ಲಿ ದೀಪ ಹಚ್ತಾ ಇದಾರೆ ಅಂತ ಹೇಳಿ ಹೇಳಿದಾಗ, ದೇವ್ಯಾನಿ ಮತ್ತೆ ಶ್ರವಣ್ ಎಲ್ರು ಕೂಡ, ಅಜ್ಜಿ ಎಲ್ರು ಕೂಡ, ಅಲ್ಲಿಗೆ ಅಪೇಕ್ಷಾ ಅಂಜು ಮಾಡಿದ್ದಾರೆ ಅಂತ ಅವ್ರ ಮೇಲೆ ಹಾಕೋಕೆ ಮಾಡಿದೀಯೇನೋ ಅಂತ ಹೇಳಿ ಅಂತಾರೆ. ಹಾಗಂತಿದ್ದಾಗ ನೀನು ಏನು ಮಾತಾಡೋದಿಲ್ಲ, ಸುಮ್ಮನೆ ಆಗ್ತಾನೆ, ಇವನಿಗೆ ಗೊತ್ತಿರುತ್ತೆ ಇವರೇ ಮಾಡಿರೋದು ಈ ಕೆಲ್ಸನ ಅಂತ ಹೇಳಿ. ಆನಂತರ ಶ್ರವಣ್ ಇದ್ದವನು, ನಾನು ಹೋಗ್ತೀನಿ, ನಾನು ಬರಲ್ಲ ಇನ್ಮೇಲೆ ಅಂತ ಹೇಳಿ ಹೇಳ್ತಾನೆ. ಅದಕ್ಕೆ ಸಂಗೀತ ಇದ್ದವಳು, ಏನು ಹೋಗ್ತೀನಿ ಅಂತ ಹೇಳ್ತೀಯಲ್ಲೋ, ಯಾವಾಗ್ಲೂ ಹೋಗ್ ಬರ್ತೀನಿ ಅಂತ ಹೇಳ್ತಿದ್ಯಲ್ಲೋ, ಈಗ ಯಾಕೋ ಹಾಗೆ ಹೇಳ್ತಿದೀಯ ಅಂತ ಅಂದಾಗ, ಇನ್ನೇನ್ ಮತ್ತೆ ಈ ಮನೆಯಲ್ಲಿ ನನಗೆ ಏನ್ ಬೆಲೆ ಇದೆ, ಏನ್ ಗೌರವ ಇದೆ ಅಂತ ನಾನು ಬರ್ಬೇಕು ಹೇಳು ಮತ್ತೊಮ್ಮೆ, ನಾನು ಖಂಡಿತ ಇನ್ಮೇಲೆ ಈ ಮನೆಗೆ ಬರೋದಿಲ್ಲ, ಅದಕ್ಕಾಗಿ ನಾನು ಆ ಮಾತು ಹೇಳಿದ್ದು ಅಂತ ಹೇಳಿ ಹೇಳ್ತಾನೆ. ಹೇಳಿದಾಗ ಅಜ್ಜಿ ಇದ್ದವಳು, ಹಾಗಾದ್ರೆ ನನ್ನ ಮಗನಿಲ್ಲದಂತ ಮನೇಲಿ ನಾನು ಖಂಡಿತ ಇರೋದಿಲ್ಲ, ನಾನು ನಿನ್ನಿಂದ ಬಂದ್ಬಿಡ್ತೀನಪ್ಪ, ಯಾಕೆಂದ್ರೆ ನೀನು ಒಂದಿನ ನೋಡಿದ್ರು ಕೂಡ ಈ ಜೀವ ಇರೋದಿಲ್ಲ ಕೊಡೋ ಶ್ರವಣ್ ಅಂತ ಹೇಳಿ ಹೇಳ್ತಾರೆ. ಹೇಳಿದಾಗ ಅದಕ್ಕೆ ಸಂಗೀತನ ಗಂಡ ಇದ್ದವರು, ಅಲ್ಲ ಶ್ರವಣ್, ಯಾಕೆ ಈ ಮಾತು ಹೇಳ್ತೀರಾ, ಈ ಮನೆ ಮಗ ನೀವು, ಈ ಮನೆ ಮಗನಾದಂತ ನಿಮ್ಗೆ ನನಗಿಂತಲೂ ಕೂಡ ಹೆಚ್ಚಿನ ಅಧಿಕಾರ ಇದೆ ಈ ಮನೆಯಲ್ಲಿ ಇರುವಂತದ್ದು, ಹಾಗಿರ್ಬೇಕಾದ್ರೆ ನೀವು ಈ ಮಾತು ಹೇಳೋದು ತಪ್ಪು ಶ್ರವಣ್ ಅಂತ ಹೇಳಿ ಹೇಳ್ತಾರೆ. ಆ ಸಂಗೀತ ಹೇಳ್ತಾಳೆ, ನನ್ ತಮ್ಮ ಇದ್ದಂತ ಮನೆಯಲ್ಲಿ ಬರ್ದೇ ಇರುವಂತ ಮನೆಗೆ ನಾನು ಕೂಡ ಇರೋದಿಲ್ಲ, ನನ್ನ ಗಂಡನೂ ಇರೋದಿಲ್ಲ, ನಾವು ಕೂಡ ಹೊರಟೋಗ್ತೀವಿ ಮನೆ ಬಿಟ್ಟು ಅಂತ ಹೇಳಿ ಹೇಳ್ತಾಳೆ. ಹಂಗಂದಾಗ ಅಜ್ಜಿ, ನಡಿಯಪ್ಪ ಶ್ರವಣ್, ನಾನು ಬರ್ತೀನಿ ನಿನ್ ಜೊತೆ ಅಂತ ಹೇಳಿ ಹೊರಡ್ತಾರೆ. ಹೊರಟಾಗ ಶ್ರವಣ್ ಇದ್ದವನು, ಇಲ್ಲ ಬಿಡಮ್ಮ, ಬರ್ತೀನಿರಮ್ಮ, ಬರ್ತೀನಿ ಇರುವೆ ಮೇಲೆ ಮತ್ತೆ ಹಾಗನ್ನು ಅಂತ ಹೇಳಿ ಹಾಗೆ ಸಮಾಧಾನ ಹೊಂದ್ತಾಳೆ ಅಜ್ಜಿ. ಸರಿ, ಈ ಕಡೆ ಭೂಮಿ ಫೋಟೋ ಮುಂದೆ ನಿಂತ್ಕೊಂಡು ಹೇಳ್ತಾ ಇರ್ತಾಳೆ, ಅವ್ರ ಅಮ್ಮನ ಫೋಟೋ ಮುಂದೆ ನಿಂತ್ಕೊಂಡು, ಖಂಡಿತ ನನ್ನ ಕ್ಷಮಿಸಿ, ನಾನು ಯಾವುದೇ ಕಾರಣಕ್ಕೂ ಕೂಡ ನಿಮ್ ಮುಂದೆ ದೀಪ ಹಚ್ಚಿಲ್ಲ, ನಾನು ನೊಂದ್ಕೋಬೇಡಿ, ನಾನು ನೋಯಿಸುವಂತ ಕೆಲಸ ನಾನು ಮಾಡಿಲ್ಲ, ನಾನಲ್ಲ ಇಲ್ಲಿ ದೀಪ ಹಚ್ಚಿದ್ದು, ಯಾರು ಹಚ್ಚಿದ್ದು ಅನ್ನೋದು ಕೂಡ ನನಗ್ ಗೊತ್ತಿಲ್ಲ ಅಂದಾಗ, ಅವಳಿಗೆ ಎಲ್ಲೋ ಒಂದ್ ಕಡೆ ಭೂಮಿ ಹೇಳ್ತಾ ಇರ್ತಕ್ಕಂಥ ಮಾತು ಅವಳಿಗೆ ನನ್ನ ಮಗಳು ಮಾತಾಡ್ತಾ ಇದ್ದಾಳೆ ಎನ್ನುವಂಥದ್ದು ಅವಳ ಹೃದಯಕ್ಕೆ ತಡ್ತದೆ. ಎಷ್ಟೇ ಆಗ್ಲಿ ತಾಯಿ ಕರಳಲ್ವೇ, ತಡ್ತಂಗಾಗ್ತದೆ. ಹಾಗಾಗಿ ಅವಳ ಇಡೀ ಶರೀರ ಎಲ್ಲ ಹಲ್ಗಾಡಕ್ ಶುರುವಾಗ್ತದೆ. ದೇವಸ್ಥಾನದ ಹತ್ರ ಭಿಕ್ಷೆ ಬೇಡ್ಲಿಕ್ಕೆ ಅಂತ ಕೂತಿರ್ತಾಳೆ ಪಾಪ. ಅವಳು ಅಲ್ಲಿಂದನೇ ಆಶೀರ್ವಾದ ಮಾಡ್ತಾಳೆ. ಈ ಎಲ್ಲ ದೃಶ್ಯಗಳನ್ನ ನೋಡಿದಾಗ ನಿಜಕ್ಕೂ ಕೂಡ ಕರಳು ಕಿತ್ತು ಬರುವಂತಹ ಹೃದಯ ವಿದ್ರಾವಕವಾದಂತಹ ದೃಶ್ಯ. ಆ ತಾಯಿಯ ಕರಳಿಗೆ ಎಷ್ಟು ಬೇಗನೆ ಮಕ್ಕಳ ನೋವು, ಸಂಕಟ, ಎಲ್ಲವೂ ಕೂಡ, ಅವಳ ಎಲ್ಲ ಭಾವನೆಗಳು ಕೂಡ ಎಷ್ಟು ಬೇಗನೆ ತಾಯಿ ಕರಳಿಗೆ ಅರ್ಥ ಆಗುತ್ತೆ ಅನ್ನೋದಕ್ಕೆ ಇದೊಂದು ದೃಶ್ಯವೇ ಸಾಕ್ಷಿ. ಇಲ್ಲಿಗೆ ಈ ಸಂಚಿಕೆಯ ನಾಳಿನ ಪ್ರೋಮೋ ಮುಕ್ತಾಯವಾಗ್ತದೆ. ನಿಮ್ಮೆಲ್ಲರ ಆಶೀರ್ವಾದ ಬಹಳಷ್ಟು ಮುಖ್ಯ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ಕೊಡಿ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಅನಂತ ಧನ್ಯವಾದಗಳು.